ಬಿಜೆಪಿಯ ಕಮಿಷನ್ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ಇವತ್ತು ಅವರನ್ನ ಕರ್ಕೊಂಡು ಬಂದು ಜನಪ್ರತಿನಿಧಿಗಳ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಇನ್ನು ಕಮಿಷನ್ ಕೇಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆಲವು ಆಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. ಅದು ಏನು, ಗುತ್ತಿಗೆದಾರನ ಬಳಿಯೇ ಶಾಸಕ ಮಾತನಾಡಿರ್ತಕ್ಕಂಥ ಆಡಿಯೋ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಈ ಪ್ರಕರಣದ ಒಂದು ಟ್ವಿಸ್ಟ್ ಅಂದರೆ, ಶಾಸಕರ ಲೋಕಾಯುಕ್ತ ಟ್ರ್ಯಾಪ್ ಹಿಂದೆ ಓರ್ವ ಸ್ವಾಮೀಜಿ ಕೈವಾಡ ಇದೆ ಅಂತಕ್ಕಂಥ ಆರೋಪ ಕೂಡ ಈಗ ಮಾಡಲಾಗ್ತಾ ಇದೆ. ಆ ಎಲ್ಲದರ ಡೀಟೇಲ್ಸ್ ರಿಪೋರ್ಟ್ನಲ್ಲಿದೆ, ನೋಡೋಣ ಬನ್ನಿ. ಬಿಜೆಪಿ ಕಮಿಷನ್ ಶಾಸಕ ಜೈಲು ಪಾಲು, ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ನಿನ್ನೆ 5 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ತಮ್ಮದೇ ಬಾಲಾಜಿ ಆಸ್ಪತ್ರೆಯಲ್ಲಿ ಗುತ್ತಿಗೆದಾರನ ಬಳಿ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಇಬ್ಬರು ಪಿಎಗಳ ಜೊತೆ ರೆಡ್ ಹ್ಯಾಂಡ್ ಆಗಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದರು. ನಿನ್ನೆ ವಶಕ್ಕೆ ಪಡೆದಿದ್ದ ಲೋಕಾಯುಕ್ತ ಪೊಲೀಸರು ದೀರ್ಘಕಾಲ ವಿಚಾರಣೆ ನಡೆಸಿದರು. ಬಳಿಕ ಗದಗದಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಿಸಿ ಬೆಂಗಳೂರಿಗೆ ಕರೆತಂದಿದ್ದರು. ಇಂದು ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿರುವ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಎದುರು ಲಮಾಣಿ ಅವರನ್ನು ಹಾಜರುಪಡಿಸಲಾಯಿತು. ಬಳಿಕ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಲಮಾಣಿ ಮತ್ತು ಇಬ್ಬರು ಪಿಎಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮಾರ್ಚ್ 3ರವರೆಗೆ ಬಿಜೆಪಿ ಲಂಚ ಶಾಸಕ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರದ ಪಾಲಾಗಲಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಲಮಾಣಿ ಲಂಚಾವತಾರ. ಶಾಸಕ ಮತ್ತು ಗುತ್ತಿಗೆದಾರನ ನಡುವಿನ ಆಡಿಯೋ ಸ್ಫೋಟ. ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿ ಆವಾಸ್. ಇನ್ನು ಶಾಸಕ ಚಂದ್ರು ಲಮಾಣಿ ಬಂಧನ ಬೆನ್ನಲ್ಲೇ ಪ್ರಕರಣಕ್ಕೆ ಪುಷ್ಟಿ ಎಂಬಂತೆ ಶಾಸಕ ಕಮಿಷನ್ಗಾಗಿ ಆವಾಜ್ ಹಾಕಿರೋ ಆಡಿಯೋ ವೈರಲ್ ಆಗಿದೆ. ಪ್ರಥಮ ದರ್ಜೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಜೊತೆ ಚಂದ್ರು ಲಮಾಣಿ ಮಾತನಾಡಿದ್ದಾರೆ ಎನ್ನಲಾದ 48 ಸೆಕೆಂಡ್ನ ಆಡಿಯೋ ಹರಿದಾಡ್ತಾ ಇದೆ. ಸಂಭಾಷಣೆಯಲ್ಲಿ ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿ ಆವಾಜ್ ಹಾಕಿದ್ದು, ನಿನ್ನ ಸೊಂಟ ಮುರಿಸ್ತೀನಿ ಎಂದಿದ್ದಾರೆ. ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ನಾಟಕ ಮಾಡ್ತೀಯಾ, ನಮಗೇನು ಲೂಸು ಅಂದ್ಕೊಂಡಿದೆಯಾ, ಪ್ರೀತಿ ವಿಶ್ವಾಸಕ್ಕೆ ಹೇಳಿದ್ರೆ ಹೀಗೆಲ್ಲ ನಾಟಕ ಮಾಡ್ತೀಯಾ ಅಂತ ಆವಾಜ್ ಹಾಕಿದ್ದಾರೆ. ಇದೊಂದು ಸಾರಿ ತಪ್ಪಾಗಿದೆ ಸರ್ ಅಂತ ಗುತ್ತಿಗೆದಾರ ಕೇಳಿಕೊಳ್ಳುವ ಸಂಭಾಷಣೆ ಇದಾಗಿದೆ. ಏನಾದರೂ ನನಗೆ ಸರಳವಾಗಿ ಕೂಡ ನಡನ ಮುರಿಸ್ತೀನಿ, ಏನು ನಮಗೆ ನಿಂತಲ್ಲ ಲೂಸ್ ಅಂತ ಅನ್ಕೊಂಡ್ಯಾ ನೀನು? ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಂಗೆ ಹೋಗಿನಿ, ಬಳ್ಳಮ್ಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನ ಮತ್ತೆ ಯಾಕೆ ಮಾಡ್ಬೇಕಾದ್ರೆ? ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ, ನಾನು ಹೇಳ್ತಾರೆ 2 ಹೇಳೋದಂತೂ ನಾನು ಕನ್ಫ್ಯೂಷನ್ ಆಗೈತದ. ಇನ್ನು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿರುವ 2ನೇ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 2 ನಿಮಿಷ 24 ಸೆಕೆಂಡ್ ಇರುವ ಆಡಿಯೋ ಇದಾಗಿದ್ದು, ಗುತ್ತಿಗೆದಾರ ವಿಜಯ್ ಪೂಜಾರ್ ಹಾಗೂ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಶಾಸಕರ ಪಿಎ ಮಂಜುನಾಥ್ ನಡುವಿನ ಸಂಭಾಷಣೆ ನಡೆದಿದೆ ಎನ್ನಲಾಗಿದೆ. ಗುತ್ತಿಗೆದಾರ ವಿಜಯ್ ಪೂಜಾರ್ ಬೇಡಿಕೊಂಡರೂ ಚೇಂಜ್ ಆಫ್ ವರ್ಕ್ ಮಾಡುವಂತೆ ಶಾಸಕ ಚಂದ್ರು ಸೂಚನೆ ನೀಡಿದ್ದಾರೆ. ಟೆಂಡರ್ ನಿಲ್ಲಿಸಿ ರೀಟೆಂಡರ್ ಮಾಡುವಂತೆ ಪಿಎಗೆ ಸೂಚನೆ ನೀಡಿದ್ದಾರೆ. ಅದು ಒಂದೇ 2ನೇ ಟೆಂಡರ್ ಆಗಿತ್ತಲ್ಲ, ಅದು ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಅಲ್ಲಿ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದೊಂದು ಇದು ಮಂಜು ಅವ್ರಿಗೆ ಹೇಳಿನಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈದು ನಂದು ಒಂದು ಬಿಲ್ ಆಗುತ್ತೆ ಸರ್, ಅದರ ಪ್ರಕಾರ ಇಲ್ಲ ಚೇಂಜ್ ಆಫ್ ವರ್ಕ್ ಕಳಿಸಿ ಲೆಟರ್ ಮಾಡಿ. ಮೇಲಿಂದು ಅದು ವರ್ಕ್ ಐತಲ್ಲ, ಅದು ಇನ್ನೂ ವರ್ಕ್ ಆರ್ಡರ್ ಕೊಟ್ಟಾರ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನು ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ, ನಮಗೇನು ಅರ್ಜೆಂಟ್ ಐತಲ್ಲ ಇಲ್ಲ ಹಾಕೋರಿ ಸರ್. ಇದೇನು ತಂದು ಕೊಟ್ಟು ಇಲ್ಲ ಬೇಡ, ಚೇಂಜ್ ಆಫ್ ವರ್ಕ್ ಮಾಡಿ. 2 ಸರ್ 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ ಬಸ್ಸು ಜೊತೆ ಮಾತಾಡಿನ, ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ, ಅವ್ರು ಕುಡಿದ್ರೆ ಚಲೋ. ಇಲ್ಲ ಸರ್, ಪ್ಲೀಸ್ ಸರ್ ಒಂದೇ ಸಿರಟ್ಟಿಗೆ ತಾನೆ ಕಾಯ್ತಿರ ಬೆಳ್ಳಟ್ಟಿ 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ ಚೇಂಜ್ ಆಫ್ ವರ್ಕ್ ಮಾಡ್ರಿ, ಒಂದಕ್ಕೂ ಚೇಂಜ್ ಆಫ್ ವರ್ಕ್ ಮಾಡಿ ಹೋಗಿ. ಈಗ ವಾಟರ್ ಸಪ್ಲೈದು ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಮಂಜು ಅವ್ರು ಅವತ್ತು ಬಂದಿದ್ರಿ. ಸುಳ್ಳು ಹೇಳ್ಬೇಡ, ನನ್ನ ಬಿಟ್ಟು ಮಾತಾಡಕ್ಕೆ ಹೋಗು. ಬಿಜೆಪಿಯ ಲಮಾಣಿ ಸಿಕ್ಕಿಸಲು ನಡೆದಿದ್ದ ಸಂಚು. ಲೋಕ ಟ್ರ್ಯಾಪ್ ಹಿಂದೆ ಸ್ವಾಮೀಜಿ ಕೈವಾಡ ಆರೋಪ. ಎಲೆಕ್ಷನ್ ಟಿಕೆಟ್ ಕೈತಪ್ಪಿಸುವ ಬಗ್ಗೆ ಮಾತು. ಇನ್ನು ಬಿಜೆಪಿ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಬಲೆಗೆ ಸಿಕ್ಕಿಸಲು ಸಂಚು ನಡೆಸಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತ ಟ್ರ್ಯಾಪ್ ಹಿಂದೆ ಕುಮಾರ ಮಹಾರಾಜ ಸ್ವಾಮೀಜಿ ಕೈವಾಡ ಇದೆ ಅಂತ ಆರೋಪಿಸಲಾಗಿದೆ. ಇದರ ಬೆನ್ನಲ್ಲೇ ಕುಮಾರ ಮಹಾರಾಜ ಸ್ವಾಮೀಜಿ ಬಿಜೆಪಿ ಕಾರ್ಯಕರ್ತನ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಬೆಂಗಳೂರಿನ ಟೀಮ್ನಿಂದ ರೇಡ್ ಬಗ್ಗೆ ಆಡಿಯೋದಲ್ಲಿ ಪ್ರಸ್ತಾಪ ಮಾಡಲಾಗಿದ್ದು, ಮುಂದಿನ ಚುನಾವಣೆಗೆ ಡಾಕ್ಟರ್ ಚಂದ್ರುಗೆ ಟಿಕೆಟ್ ತಪ್ಪಿಸಬೇಕು, ಶಾಸಕರಿಗೆ ಟಿಕೆಟ್ ತಪ್ಪಿಸದೆ ಸಮಾಧಾನ ಇಲ್ಲ ಎಂಬ ಮಾತು ಆಡಿಯೋದಲ್ಲಿದೆ. ಮುಂದೆ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ, ಅಲ್ಲ ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ಆಗಬೇಕು. ಯಾಕಂದ್ರೆ ಸುಮ್ಮನೆ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗೆ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪ್ಪ ಅಂತೀವಿ. ಎಲ್ಲರಿಗೂ ಹೋಯ್ತು ನೋಡ್ರಿ.
ಎಲ್ಲಾರ್ಗು ಹೋಯ್ತು ನೋಡ್ರಿ ಸಣ್ಣ ಹುಡುಗ ಬೈತಾನ್ರಿ. ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ. ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮೇವ್ರಿ ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ಗೊತ್ತಂತವ್ರಿ. ನಾಳೆ ಊರಿಗೆ ಹೊಂಟೀನಿ, ಗದಗ ಬಂದ್ ಹೋಗ್ತೀನಿ, ಮದ್ರಾಗ ಇರ್ತೀನಿ ನಾಳೆ. ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲಾ ಪಾರ್ಟ್ನರ್ ರೀ ಅವ್ರು. ಬೇರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ಕ ಒಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಮ್ಮ ಶಾಸಕರನ್ನ ಮಟ್ಟ ಹಾಕಲು ಅವರದೇ ಸಮಾಜದ ಒಬ್ಬ ಪೂಜ್ಯ ಸ್ವಾಮೀಜಿಯವರು ಒಬ್ಬ ಕಾರ್ಯಕರ್ತರ ಜೊತೆ ಮಾತಾಡಿದನ್ನ ಅದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಪೂಜ್ಯರು. ಇವನ್ನ ಯಾವುದೇ ರೀತಿ ನಾವು ಮಟ್ಟ ಹಾಕಲಿಲ್ಲ ಅಂದ್ರೆ ನಮಗೆ ಉಳಿಗಾಲ ಅಲ್ಲ, ಮುಂದಿನ ಸಾರಿ ಇವರಿಗೆ BJP ಟಿಕೆಟ್ ತಪ್ಪಿಸಲೇಬೇಕು. ಇವನ್ನ ನಾವು ಮಟ್ಟ ಹಾಕಲಿಲ್ಲ ಅಂದ್ರೆ ನಮಗೆ ಬದುಕೋ ಆಗಲ್ಲ. ಇವರು ಅಭಿವೃದ್ಧಿ ಮಾಡೋದು ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಪೂಜ್ಯರು ಹೇಳಿದಂಗೆ ಇವ್ರು ನಮ್ಮ MLA ಕೇಳಬೇಕಾಗಿತ್ತು. ನಮ್ಮ MLA ಯಾರ ಮಾತನ್ನು ಕೇಳೋದಿಲ್ಲ. ನಿಜವಾದ ಸತ್ಯವಿದ್ರೆ ಮಾತ್ರ ಅವರು ಸ್ಪಷ್ಟವಾಗಿ ಎಲ್ಲರ ಮಾತಾಡ ಸಣ್ಣ ಹುಡುಗರಿಗೂ ಬೆಲೆ ಕೊಡ್ತಾರೆ. ಆದ್ರಳಿಯ ಗವಿಮಠದ ಪೂಜ್ಯರು ಮಾತಾಡಿದ್ದನ್ನ ಇವರಿಗೆ ಲೋಕಾಯುಕ್ತ ರೇಡ್ ಮಾಡಿಸ್ಬೇಕು, ED ರೇಡ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು, ಅಮೌಂಟ್ ಹಣಕ್ಕೆ ಒಂದು ಪೌಡರ್ ಹಾಕಿ ಇವ್ರನ್ನ ನಾವು ಕೂಡಲೇ ನಾವು ಇವ್ರನ್ನ ಹಿಡಿಸ್ಲೇಬೇಕಂತ ಹೇಳಿ ಪ್ರೀ ಪ್ಲಾನ್ ಆಗಿ ಮಾಡಿದ್ದು ಇವತ್ತ ಜಗತ್ ಜಾಹೀರಾಗಿದೆ, ನಮಗೆ ಗೊತ್ತಾಗಿದೆ. ಬಿಜೆಪಿಯಲ್ಲಿರುವ ಎಲ್ಲರೂ ಭ್ರಷ್ಟರಲ್ಲಿ ಭ್ರಷ್ಟರು. ಬಿಜೆಪಿ ವಿರುದ್ಧ ಕೆಂಡ ಉಗುಳಿದ ಕಾಂಗ್ರೆಸ್. ಇನ್ನು ಲಂಚಾವತಾರ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಲಮಾಣಿ ಲಾಕ್ ಆಗಿರುವ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿಯಲ್ಲಿರುವ ಎಲ್ಲರೂ ಭ್ರಷ್ಟರಲ್ಲಿ ಭ್ರಷ್ಟರು ಅಂತ ಕಿಡಿಕಾರಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ನಿನ್ನೆ ಬಿಜೆಪಿ ನಾಯಕರು ಮಾಹಿತಿ ಇಲ್ಲ ಅಂತಿದ್ರು, ಈಗ ಮಾಹಿತಿ ಬಂತ ಕೇಳಬೇಕು, ಇದು ಕಾಂಗ್ರೆಸ್ನ ಷಡ್ಯಂತ್ರ ಅಂತಾರೆ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಅಂತ ಗುಡುಗಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರಾಜಣ್ಣ, ನಾವು ಆತನ ಬಗ್ಗೆ ಮರುಕ ವ್ಯಕ್ತಪಡಿಸಬೇಕು ಅಷ್ಟೇ. ಯಾರು ಸತ್ಯ ಹರಿಶ್ಚಂದ್ರನ ಮಕ್ಕಳು ಹೇಳಿ ನೋಡೋಣ, ಯಾವ ಪಕ್ಷದಲ್ಲಿ ಇದ್ದಾರೆ ಸತ್ಯ ಹರಿಶ್ಚಂದ್ರರು, ಇವನ್ಯಾರೋ ಬಡಪಾಯಿ ಸಿಕ್ಕಾಕೊಂಡಿದ್ದಾನೆ ಅಷ್ಟೇ ಎಂದಿದ್ದಾರೆ. ಬಿಜೆಪಿಯವರು ಭ್ರಷ್ಟರಲ್ಲಿ ಭ್ರಷ್ಟರು ಎಲ್ಲ ಪೂರ್ತಿ ಇಡೀ ಬಿಜೆಪಿ ಪಕ್ಷದ ಮುಖಂಡರಲ್ಲ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಇಡೀ ಬಿಜೆಪಿ ತಂಡನೇ ಭ್ರಷ್ಟರು. ಹೇಳಿದ್ದಾರೆ ನಾನು, 13,000 ಕೋಟಿ ಬಿಜೆಪಿಯ ಪಕ್ಷಕ್ಕೆ ದೇಣಿಗೆಯಾಗಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ತಗೊಂಡ್ರು. 6,000 ಕೋಟಿ PM ಕೇರ್ ಫಂಡ್ ಲೆಕ್ಕ ಇಲ್ಲ. ಓವರಾಲ್ ಹೇಳೋದಲ್ಲ, ಒಬ್ಬರು ವ್ಯಕ್ತಿ ಬಗ್ಗೆ ಹೇಳಲ್ಲ, ಜನರಲ್ ಆಗಿ ಬಿಜೆಪಿ ಬಗ್ಗೆ ಹೇಳಿದ್ರು. ನಿನ್ನೆ ನಾನು ಅವ್ರ ಕಮೆಂಟ್ಗಳು ನೋಡಿದೆ. ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿಯನ್ನ ತರಿಸ್ಕೊಂಡು ನಾನು ಮಾತಾಡ್ತೀನಿ ಆಯ್ತಾ. ಇವಾಗ 24 ತಾಸು ಆಯ್ತಲ್ಲ. ಈಗ AI ಸಮಿಟ್ನಲ್ಲಿ ಅವ್ರು 4 ಜನ ಯಾರೋ ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ಬಿಜೆಪಿ MLA ಅವರು ಲೋಕಾಯುಕ್ತಕ್ಕೆ ಅವರು ಟ್ರ್ಯಾಪ್ ಮಾಡಿದ್ದಾರೆ ಅಂದರೆ ನಾವು ಆತನ ಬಗ್ಗೆ ಮರುಕ ವ್ಯಕ್ತಪಡಿಸ್ಬೇಕಷ್ಟೇ. ಯಾಕೆಂದರೆ ಯಾರು ಇದರಲ್ಲೆಲ್ಲ ಸತ್ಯ ಹರಿಶ್ಚಂದ್ರನ ಮಕ್ಕಳು ಸ್ವಲ್ಪ ಹೇಳ್ರಪ್ಪ ನೋಡೋಣ, ಯಾರನ್ನ ಇದಾರ ಸತ್ಯ ಹರಿಶ್ಚಂದ್ರನ ಮಕ್ಕಳು? ಪಾಪ ಇವ್ಯಾವುದೋ ಬಡಪಾಯಿ ಇದೆಲ್ಲ ತಗಲಾಕೊಂಡವ್ರು ಅಷ್ಟೇ. ಇನ್ನು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ನಿನ್ನೆ ಲೋಕಾಯುಕ್ತಕ್ಕೆ ಲಾಕ್ ಆಗ್ತಾ ಇದ್ದಂತೆ ಲಕ್ಷ್ಮೇಶ್ವರದ ಅವರ ನಿವಾಸ ಖಾಲಿಯಾಗಿದೆ. ಲಕ್ಷ್ಮೇಶ್ವರ ಪಟ್ಟಣದ ಮಂಜುನಾಥ ನಗರದಲ್ಲಿರುವ ಶಾಸಕರ ನಿವಾಸ ಬಿಕೋ ಅಂತ ಇದೆ. ಶಾಸಕರ ಪತ್ನಿ ಸರೋಜಾ ಹಾಗೂ ಚಿಕ್ಕಮ್ಮಗಳು ಅಳಿಯ ಮಂಜುನಾಥ್ ಲಗೇಜ್ ಮೂಲಕ ಬೇರೆ ಕಾರಿನಲ್ಲಿ ಲಕ್ಷ್ಮೇಶ್ವರದಿಂದ ಬೇರೆ ಕಡೆಗೆ ತೆರಳಿದ್ದಾರೆ. ಇನ್ನು ಮನೆ ಮುಂದೆ ಶಾಸಕರ ಫಾರ್ಚುನರ್ ಕಾರು ಅನಾಥವಾಗಿ ನಿಂತಿದೆ. ಯಾರಿಗಾದ್ರೂ ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ಒಬ್ಬ ಒಳ್ಳೆ ಶಾಸಕಿಗೆ ಹಿಂಗಾಗ್ಬಿಡ್ತಂತಲ್ಲ ನೋವು ಅನ್ಸಂತೈತೆ ಅಂದ್ರೆ, ಈಗ ಅವರು ಧರ್ಮ ಪತ್ನಿಯವರಿಗೆ ನೋವು ಆಗಕ್ಕೆ ಸಾಧ್ಯ ಇಲ್ಲ ಸರ್. ಹಾಗೆ ಆಗತ್ತೆ, ಸಹಜ ಅದು. ಇಲ್ಲ ಇಲ್ಲೇ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಯಾವುದೊಂದು ಗೊತ್ತಿಲ್ಲ. ಅನಿವಾರ್ಯ, ಯಾರಿಗಾದ್ರೂ ಸಹಜ ಅಲ್ರಿ ನೋವು ಆಗೋದು. ನಾ ಹೇಳ್ತಿದ್ದಾನಲ್ಲ, ಕಾರ್ಯಕರ್ತರಿಗೆ ನೋವು ಆದಷ್ಟು ಮತ್ತು ಅವ್ರ ಮನೆಯವರಿಗೆ ನೋವು ಆಗಕ್ಕೆ ಸಾಧ್ಯ. ಬೆಂಗಳೂರಿಗೆ ಹೋದ್ರು ಅನ್ನುವಂಥದ್ದು ಏನಿಲ್ಲ, ಅದು ಏನು ನಮ್ಮ ಮಾಹಿತಿ ಇಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ದು ಅಷ್ಟೇ. ಒಟ್ಟಾರೆ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದು ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಕಾಂಗ್ರೆಸ್ಸಿಗರ ಪಾಲಿಗೆ ಪ್ರಬಲ ಅಸ್ತ್ರವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.